ನನ್ನ ಹೆಸರು ರಾಕಿ. ಈ ವಿಷಯ ನಾನು 17 ವರ್ಷ ವಯಸ್ಸಿನವನಾಗಿದ್ದಾಗ ನಡೆದಿದ್ದು. ನಾವು ಕೂಡು ಕುಟುಂಬದೊಂದಿಗೆ ಒಟ್ಟಾಗಿದ್ದೆವು. ನನ್ನ ತಂದೆಯ 4 ಸಹೋದರರು ಒಟ್ಟಾಗಿ ಒಂದೇ ಮನೆಯಲ್ಲಿ ಇದ್ದೆವು. ನನ್ನಪ್ಪ ಅವರಲ್ಲಿ ಚಿಕ್ಕವರಾಗಿದ್ದರು. ಅವರೆಲ್ಲರ ಮಕ್ಕಳು ಚಿಕ್ಕವರಾಗಿದ್ದರು ಮತ್ತು ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಇದ್ದರು. ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿದ್ದರಿಂದ ಆ ಕುಟುಂಬಕ್ಕೆ ನಾನೊಬ್ಬನೇ ಗಂಡು ಮಗ ಆಗಿದ್ದರಿಂದ ನಾನು ಎಲ್ಲರ ಅಚ್ಚುಮೆಚ್ಚಿನನಾಗಿದ್ದೆ. ಕುಟುಂಬದಲ್ಲಿ ಒಬ್ಬನೇ ಮಗನಾದ ಕಾರಣ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ಎಲ್ಲರೂ ನನ್ನ ಚೇಷ್ಟೆಯನ್ನು ಸಹಿಸಿಕೊಳ್ಳುತ್ತಿದ್ದರು. ನನ್ನ ಚಿಕ್ಕಪ್ಪಂದಿರೆಲ್ಲರೂ ನನ್ನನ್ನು ನಾನು ಅವರ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದರು. ನನ್ನ ಬಾಯಿಂದ ಹೊರಬರುವ ಯಾವುದೇ ಮಾತುಗಳನ್ನು ನಿಮಿಷದಲ್ಲಿ ಈಡೇರಿಸುತ್ತಿದ್ದರು. ಆದರೆ ಆ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ನನ್ನನ್ನು ಕಂಡರೆ ಆಗುತ್ತಿರಲಿಲ್ಲ. ಅವರು ನನ್ನ ಬಗ್ಗೆ ಕಾಳಜಿ ವಹಿಸುವುದು ಬಿಡಿ, ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಿಸುತ್ತಿರಲಿಲ್ಲ. ಪ್ರೀತಿಯ ಕಣ್ಣುಗಳಿಂದ ನನ್ನನ್ನು ನೋಡಿದವರಲ್ಲ. ಅಂದಿನಿಂದ ನಾನು ಅವನನ್ನು ನೋಡಿಲ್ಲ. ಯಾರು ನನ್ನ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಅವರ ಹಕ್ಕಾಗಿತ್ತು. ಅವರು ನನ್ನ ಬಗ್ಗೆ ಸ್ವಲ್ಪನೂ ಕನಿಕರ ತೋರಲಿಲ್ಲ. ಅವರು ಎಂದಿಗೂ ನನ್ನನ್ನು ಪ್ರೋತ್ಸಾಹಿಸಲಿಲ್ಲ. ನಾನು ಅವರಿಗೆ ಮುಖ್ಯ ಎಂದು ಎಂದಿಗೂ ಹೇಳಲಿಲ್ಲ. ಅವರು ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನನ್ನಮ್ಮ. ನನ್ನಮ್ಮ ನನ್ನನ್ನು ಮಲಮಗನಂತೆ ಕಾಣುತ್ತಿದ್ದಳು. ನಾನು ಶಾಲೆಯಲ್ಲಿ ಚೆನ್ನಾಗಿ ಕಲಿಯೋನಿದ್ದೆ. ನಾನು ಪ್ರತಿ ಬಾರಿಯೂ ತರಗತಿಯಲ್ಲಿ ಮೊದಲನೆಯ ಸ್ಥಾನ ಪಡೆಯುತ್ತಿದ್ದೆ. ಆದರೂ ನನ್ನಮ್ಮ ನನ್ನನ್ನು ಹೊಗಳುತ್ತಿರಲಿಲ್ಲ. ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ನನ್ನ ಮೇಲೆ ಸಿಟ್ಟು ಬರುತ್ತೆ. ಅಪ್ಪ ಕೂಡ ಆಗಾಗ ಅವರಲ್ಲಿ ಕೇಳುತ್ತಿದ್ದರು, ಯಾಕೆ ಹೀಗೆ ಮಾಡ್ತೀಯಾ ಅಂತ. ಬಂಧುಗಳು ಕೂಡ ಹೇಳುತ್ತಾರೆ, ಇವಳು ತನ್ನ ಮಗನನ್ನು ಗೌರವಿಸುತ್ತಿಲ್ಲ ಎಂದು. ಒಂದು ದಿನ ಅಮ್ಮ ಬೇಜಾರಾಗಿ ಎಲ್ಲರ ಮುಂದೆ ಗಿರುಚಿ ಹೇಳಿದಳು, ಹೌದು, ನಾನು ಒಬ್ಬ ಮಗನ ತಾಯಿ. ಅದಕ್ಕೆ ಏನು ಮಾಡಬೇಕು? ಅಂಥ ದೊಡ್ಡ ವಿಷಯ ಏನಿದೆ ಇದರಲ್ಲಿ? ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರಲ್ವಾ? ಅದಕ್ಕೆ ಈ ವಿಷಯ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ನನಗೆ ಇದು ದೊಡ್ಡ ವಿಷಯವಲ್ಲ. ನಿಮಗೆ ಅಷ್ಟೊಂದು ಅಕ್ಕರೆ ಇದ್ದರೆ ನೀವೇ ಮಾಡಿ. ಅವನ ಬಗ್ಗೆ ಚಿಂತೆ, ಅವನ ಕೋಪ, ಚೇಷ್ಟೆಯನ್ನು ನೀವೇ ಸಹಿಸಿಕೊಳ್ಳಿ. ಆದರೆ ನಾನು ಅವನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದರು. ಆದರೆ ನಾನು ಇಲ್ಲಿಯವರೆಗೆ ನನ್ನ ತಾಯಿಯ ಜೊತೆ ಎಂದೂ ಚೇಷ್ಟೆ ಮಾಡಿಲ್ಲ. ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಯಾವ ಕೆಲಸ ಮಾಡಲಿಲ್ಲ. ಅಂದ ಮೇಲೆ ಅವರಿಗೆ ನನ್ನ ಮೇಲೆ ಇಷ್ಟು ಅಸಮಾಧಾನ ಏಕೆಂದು ನನಗೆ ಅರ್ಥವಾಗಲಿಲ್ಲ. ನನಗೂ ತಿಳಿಯಿತು. ಒಮ್ಮೆ ನನ್ನ ತಂದೆ ನನ್ನ ತಾಯಿಗೆ ಬಲವಂತವಾಗಿ ವಿಚ್ಛೇದನ ನೀಡಿದರು. ನಂತರ ಅದನ್ನು ಮುರಿದು ಮತ್ತೆ ಮದುವೆಯಾದರು. ಇದರ ಬಗ್ಗೆ ಅಮ್ಮ ನನ್ನಲ್ಲಿ ಏನೂ ಹೇಳಲಿಲ್ಲ. ಅವಳು ತನ್ನ ದುಃಖವನ್ನು ನನ್ನೊಂದಿಗೆ ಹಂಚಿಕೊಳ್ಳಲಿಲ್ಲ. ಆದರೆ ಅವಳು ನನ್ನ ತಾಯಿ. ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಅವಳು ಚಿಕ್ಕಮ್ಮನೊಂದಿಗೂ ಕೆಟ್ಟದಾಗಿ ವರ್ತಿಸುತ್ತಿದ್ದಳು. ಅವಳು ಎಲ್ಲರೊಂದಿಗೂ ಹೀಗೆಯೇ ಇದ್ದಳು. ಅವಳು ಹೀಗಿದ್ದಾಳೆ ಎಂದು ನಮಗೆ ತಿಳಿದಿತ್ತು. ಆದರೆ ನನ್ನ ತಾಯಿ ನನ್ನ ಸೋದರ ಸಂಬಂಧಗಳೊಂದಿಗೆ ಚೆನ್ನಾಗಿ ವರ್ತಿಸುತ್ತಿದ್ದಳು. ಆದರೆ ನಾನು ಅವಳ ಸ್ವಂತ ಮಗ. ಆದರೂ ನನ್ನನ್ನು ಪ್ರೀತಿಸಲಿಲ್ಲ. ನಾನು ಅವಳ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೆ. ಆದರೆ ಇದರ ಹೊರತಾಗಿ ಪ್ರತಿ ರಾತ್ರಿ ನನ್ನ ತಾಯಿ ನನಗೆ ಕಹಿ ವಿಷದಂತಿದ್ದ ಶರಬತ್ತು ಕುಡಿಸುತ್ತಿದ್ದಳು. ನನ್ನ ಬಾಲ್ಯದಿಂದಲೂ ಈ ಕೆಲಸ ಮಾಡುತ್ತಿದ್ದಳು. ಒಂದು ದಿನವೂ ತಪ್ಪಿಸುತ್ತಿರಲಿಲ್ಲ. ಹಿಂದೆ ನಾನು ಚಿಕ್ಕವನಾಗಿದ್ದೆ. ನಾನು ಏನು ಹೇಳದೆ ಒಪ್ಪುತ್ತಿದ್ದೆ. ಆದರೆ ಅವಳ ವರ್ತನೆ ನನಗೆ ಇಷ್ಟವಾಗುತ್ತಿರಲಿಲ್ಲ. ಅವರು ಯಾಕೆ ನನಗೆ ಈ ಶರಬತ್ತನ್ನು ಕುಡಿಸುತ್ತಾರೆಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಇದೊಂದೇ ಕೆಲಸ ಆಗಿತ್ತು ಅವಳು ನನಗೋಸ್ಕರ ಮಾಡೋದು. ರಾತ್ರಿಯಲ್ಲಿ ಅವಳು ನನಗಾಗಿ ನನ್ನ ಕೋಣೆಯಲ್ಲಿ ಶರಬತ್ತು ಹಿಡ್ಕೊಂಡು ಬರುತ್ತಿದ್ದಳು. ನಾನು ಅದನ್ನು ಕುಡಿದು ಮುಗಿಸುವವರೆಗೂ ನನ್ನ ಪಕ್ಕದಲ್ಲೇ ಕೂರುತ್ತಿದ್ದಳು. ಆದರೆ ಒಂದು ದಿನ ಆ ಜ್ಯೂಸನ್ನು ಕುಡಿದು ನನ್ನ ಆರೋಗ್ಯ ಕೆಟ್ಟಿತ್ತು. ರಾತ್ರಿ ನನಗೆ ತುಂಬ ಹೊಟ್ಟೆ ನೋವು ಬಂತು. ಇಡೀ ಮನೆಯವರೆಲ್ಲ ತುಂಬ ಚಿಂತೆಗೊಳಗಾದರು. ನನ್ನನ್ನು ರಾತ್ರಿಯ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಆಗ ಡಾಕ್ಟರ್ ಚೆಕಪ್ ಮಾಡಿ ಹೇಳಿದರು, ನೀವು ಏನನ್ನು ಸೇವಿಸುತ್ತಿದ್ದೀರೋ ಅದರಿಂದ ಈ ರೀತಿ ಹೊಟ್ಟೆ ನೋವು ಬರುತ್ತಿದೆ. ಇದರಿಂದ ಅದನ್ನು ಕುಡಿಯಬೇಡಿ ಎಂದು ಹೇಳಿದರು ಮತ್ತು ಮಾರನೇ ದಿನ ಆ ಕಷಾಯ ಕುಡಿಯಲು ನಿರಾಕರಿಸಿದೆ. ನನ್ನ ಆರೋಗ್ಯ ಕೆಡುತ್ತಿದೆ ಎಂದು ಹೇಳಿದೆ. ನಾನೆಷ್ಟು ಬೇಡ ಅಂದರೂ ಅಮ್ಮ ಕಷಾಯ ಕುಡಿಯಲು ಒತ್ತಾಯ ಮಾಡಿದರು. ಹಾಗಾದರೆ ನಾನು ರಾತ್ರಿ ಆಸ್ಪತ್ರೆಯಿಂದ ಮರಳಿ ಬಂದಿದ್ದೇನೆ ಎಂದು ಗೊತ್ತಿಲ್ವಾ? ಅವರಿಗೆ ನನ್ನ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಕೇವಲ ಅವರು ಒಂದೇ ಮಾತು ಹೇಳುತ್ತಿದ್ದರು, ನೀನು ಕಷಾಯವನ್ನು ಕುಡಿಯಲೇಬೇಕು. ನಾನು ಕಷಾಯ ಕುಡಿಯುವುದರ ಬಗ್ಗೆ ಮಾತ್ರ ಅವರ ಲಕ್ಷ್ಯವಿತ್ತು. ಇದು ಮೊದಲ ಬಾರಿಗೆ ನಾನು ಕಷಾಯವನ್ನು ಕುಡಿಯಲು ನಿರಾಕರಿಸಿದೆ. ನನ್ನ ನಿರ್ಧಾರ ದೃಢವಾಗಿತ್ತು. ನಾನು ಆ ಕಷಾಯವನ್ನು ಕುಡಿಯಲಿಲ್ಲ.
ಅವಳು ನನಗೆ ಒತ್ತಾಯ ಮಾಡುತ್ತಲೇ ಇದ್ದಳು ಮತ್ತು ಚಿಂತಗೊಳಗಾದಂತೆ ಇದ್ದಳು. ನಂತರ ಆಕಸ್ಮಿಕವಾಗಿ ಅವಳ ಬಾಯಿಯಿಂದ ಹೊರಟ ಆ ಮಾತು ನನ್ನನ್ನು ಚಿಂತೆಗೀಡು ಮಾಡಿತ್ತು. ಅವಳು ಇಷ್ಟೇ ಹೇಳಿದಳು, ಒಂದು ವೇಳೆ ಈ ಕಷಾಯವನ್ನು ಕುಡಿಯಲಿಲ್ಲ ಎಂದರೆ ಎಲ್ಲವೂ ನಾಶವಾಗುವುದು. ಹಾಗಾಗಿ ಈ ಕಷಾಯವನ್ನು ನೀನು ಕುಡಿಯಲೇಬೇಕು. ಕುಡಿಯದಿದ್ದರೆ ನನಗೆ ತುಂಬ ತೊಂದರೆಯಾಗುವುದು. ನಾನು ಅದನ್ನು ಬಾಯಿಯಿಂದ ಹೇಳಲು ಸಾಧ್ಯವಿಲ್ಲ. ಅಷ್ಟೇ ನನ್ನ ಮಾತು, ಒಪ್ಪಿಕೋ ಎಂದಾಗ ನಾನು ಅವಳ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ಅವಳು ಅಳುತ್ತಾ ಕೋಣೆಯಿಂದ ಹೊರಹೋದಳು. ಇದು ಅಮ್ಮ ಅಷ್ಟೊಂದು ಹೊತ್ತರೂ ನನಗೇನು ವ್ಯತ್ಯಾಸವಾಗಲಿಲ್ಲ, ಏಕೆಂದರೆ ಇಂದು ನಾನು ಕಷಾಯವನ್ನು ಕುಡಿಯಬೇಕು ಎಂಬ ಅವರ ಹಠವನ್ನು ಕೊನೆಯಾಗಿಸಬೇಕೆಂದು ಅಂದುಕೊಂಡಿದ್ದೆ. ನಾನು ಆರಾಮಾಗಿ ನಿದ್ದೆ ಮಾಡಿದೆ. ನಾನು ಬೆಳಿಗ್ಗೆ ಎದ್ದಾಗ ಒಂದು ಕೆಟ್ಟ ಸುದ್ದಿ ನನ್ನ ಕಿವಿಗೆ ಬಿತ್ತು. ಆ ಸುದ್ದಿ ಕೇಳಿ ನಾನು ಅವ್ವಾರಿದೆ. ಅದೇನೆಂದರೆ ನನ್ನ ಅಮ್ಮ ನನ್ನನ್ನು ಬಿಟ್ಟು ಹೊರಟು ಹೋಗಿದ್ದಳು. ಅವಳು ಇಹಲೋಕವನ್ನು ತ್ಯಜಿಸಿದಳು. ರಾತ್ರಿ ಮಲಗುವಾಗ ಚೆನ್ನಾಗಿದ್ದಳು. ಯಾವುದೋ ಒಂದು ಕಾರಣದಿಂದ ಅವರ ಸಾವಾಗಿತ್ತು. ಅವರ ಸಾವಿನ ಕಾರಣ ತಿಳಿಯಲಿಲ್ಲ. ಅವರಿಗೆ ಯಾವುದೇ ರೋಗ ಇರಲಿಲ್ಲ. ಮತ್ತೆ ಯಾವುದೇ ದುರ್ಘಟನೆ ಕೂಡ ಸಂಭವಿಸಲಿಲ್ಲ. ಅಷ್ಟಕ್ಕೂ ಇದು ಹೇಗಾಯಿತು? ನಲ್ಲಿ ತುಂಬ ಪ್ರಶ್ನೆಗಳಿದ್ದವು. ಪ್ರಶ್ನೆಗಳಲ್ಲಿ ತುಂಬ ದುಃಖವಿತ್ತು. ನನಗೆ ಕೊನೆಯ ಮಾತು ಬಹಳ ಗುಂಗುಡುತ್ತಿತ್ತು. ಕಷಾಯ ಕುಡಿ, ಇಲ್ಲವೆಂದರೆ ಏನೋ ಒಂದು ಕೆಟ್ಟದ್ದು ಸಂಭವಿಸುತ್ತೆ ಎಂದು ಪದೇ ಪದೇ ಹೇಳುತ್ತಿದ್ದರು. ಹಾಗಾದರೆ ನನ್ನ ಅಮ್ಮನ ಚಿತ್ತ ಅವಳ ಸಾವಿನ ಕಡೆಗಿತ್ತ? ಇದು ನಾನು ತಿಳಿದುಕೊಂಡಕ್ಕಿಂತ ಹೊರತಾಗಿತ್ತು. ಅಮ್ಮನ ಸಾವಿಗೆ ನಾನೇ ಕಾರಣವಾದೆನಾ? ನನ್ನ ಮೇಲೆ ನಾನೇ ದೋಷಾರೋಪವನ್ನು ಹೊರಿಸಿಕೊಂಡಿದ್ದೆ. ಒಂದು ವೇಳೆ ನಾನು ಆ ಕಷಾಯವನ್ನು ಕುಡಿದಿದ್ದರೆ ಇಂದು ಅಮ್ಮ ಬದುಕುತ್ತಿದ್ದರು. ನನ್ನನ್ನು ಹಿಂಡಿ ಹಿಪ್ಪೆ ಮಾಡುತ್ತಿತ್ತು. ನಾನು ತುಂಬ ಅತ್ತೆ. ಮನೆಯವರೆಲ್ಲರ ದುಃಖದ ಮುಳುವಿನಲ್ಲಿ ಮುಳುಗಿದ್ದರು. ಅಪ್ಪನೂ ಸಹ ತುಂಬ ದುಃಖದಲ್ಲಿದ್ದರು. ಅವರು ಸಹ ನನಗೆ ಧೈರ್ಯ ಹೇಳುತ್ತಿದ್ದರು. ಇಂದು ನಾನು ಮೊದಲ ಬಾರಿ ರಾತ್ರಿ ಮನೆಯಿಂದ ಹೊರಬಂದಿದ್ದೆ. ಆಕಾಶದಲ್ಲಿ ಚಂದ್ರಮನಿದ್ದ. ಚಂದ್ರನ ಸುತ್ತಲೂ ಚುಕ್ಕಿಯಂತೆ ಹೊಳೆಯುತ್ತಿರುವ ನಕ್ಷತ್ರಗಳೆಲ್ಲವೂ ಆಕಾಶವನ್ನು ಬೆಳಗಿ ಖುಷಿಯಾಗಿರುವಂತೆ ತೋರಿದವು. ಬೆಳದಿಂಗಳ ರಾತ್ರಿಯಲ್ಲಿ ದುಃಖದಿಂದ ನಾನು ಮೊದಲ ಬಾರಿ ನಡೆಯುತ್ತಿದ್ದೆ. ಅಮ್ಮ ಹೊರಟು ಹೋದಾಗಿನಿಂದ, ಅಂದರೆ ನಾನು ಯಾವಾಗಿನಿಂದ ಕಷಾಯವನ್ನು ಕುಡಿಯಲಿಲ್ಲವೋ ಅಂದಿನಿಂದ ನನ್ನ ತಲೆಯಲ್ಲಿ ನೋವು ಜಾಸ್ತಿಯಾಗಿತ್ತು. ನೋವು ಹೇಗಿತ್ತೆಂದರೆ ಅದು ಎಂತಹ ನೋವು ಎಂದು ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಒಂದು ಡಾಕ್ಟರ್ ಬಳಿ ಹೋದೆ. ಬಹುಶಃ ಟೆನ್ಷನ್ ಮತ್ತು ದುಃಖದಿಂದ ನಿಮ್ಮ ತಲೆಯಲ್ಲಿ ನೋವಿರಬಹುದು ಎಂದು ಡಾಕ್ಟರ್ ಹೇಳಿದರು. ಆದರೆ ನಿಜವಾದ ಕಾರಣ ನನಗೆ ಗೊತ್ತಿತ್ತು. ಈ ನೋವಂತೂ ನನ್ನನ್ನು ಬಿಟ್ಟು ಬಿಡದೆ ಕಾಡುತ್ತಿತ್ತು. ನನ್ನ ಮನೆಯ ಪರಿಸ್ಥಿತಿ ಸಹ ವಿಚಿತ್ರವಾಗತೊಡಗಿತು. ಒಬ್ಬಳು ಕಸಿನ್ ಮೆಟ್ಟಲಿಂದ ಬಿದ್ದು ತಲೆ ಒಡೆದುಕೊಂಡಳು. ಅವಳು ಈಗ ಹಾಸಿಗೆ ಹಿಡಿದಿದ್ದಳು. ನನ್ನ ಒಬ್ಬಳು ದೊಡ್ಡಮ್ಮ ಸಹ ಕಿಚನ್ನಲ್ಲಿ ಕೆಲಸ ಮಾಡುವಾಗ ಬಿಸಿ ಹಾಲನ್ನು ಮೈ ಮೇಲೆ ಚೆಲ್ಲಿಕೊಂಡು ಹಾಸಿಗೆ ಹಿಡಿದಿದ್ದಳು. ಮತ್ತು ಇಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಯಿತು ಎಂದು ದೊಡ್ಡಪ್ಪ ಹೇಳಿದರು. ಇನ್ನು ಮುಂದೆ ಬಿಸ್ನೆಸ್ ನಡೆಸುವುದು ತುಂಬ ಕಷ್ಟ ಎಂದು ಹೇಳುತ್ತಿದ್ದರು. ಅಪ್ಪನಿಗಂತೂ ಮೊದಲೇ ಹುಷಾರಿರಲಿಲ್ಲ. ಯಾವಾಗ ನನ್ನ ಅಮ್ಮನ ಸಾವು ಆಯಿತೋ ಅವಾಗಿನಿಂದ ನನ್ನ ತಂದೆ ಹಾಸಿಗೆ ಹಿಡಿದಿದ್ದರು. ಅಷ್ಟಕ್ಕೂ ಇದೇನಾಗುತ್ತಿದೆ ಎಂದು ನನಗೊಂದು ಅರ್ಥವಾಗಲಿಲ್ಲ. ನನ್ನ ತಲೆನೋವು ಸಹ ಕಡಿಮೆಯಾಗುತ್ತಿರಲಿಲ್ಲ. ನಾನು ಮದ್ದು ತಿಂದು ತಿಂದು ಸುಸ್ತಾಗಿ ಹೋಗಿದ್ದೆ. ದೊಡ್ಡಪ್ಪ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಅಪ್ಪನಿಗೂ ಸಹ ಹೇಳಲಿಲ್ಲ. ನನಗೆ ಮಾತ್ರ ಹೇಳಿದರು. ಬೇರೆ ಯಾರಿಗೂ ಇದರ ಬಗ್ಗೆ ಹೇಳಬೇಡ ಎಂದಿದ್ದರು. ಆವಾಗ ಅಮ್ಮ ಹೊರಟು ಹೋದಳು. ಅಂದಿನಿಂದ ನಮ್ಮ ಮನೆಯ ಪರಿಸ್ಥಿತಿ ತುಂಬ ಹಾಳಾಗಿತ್ತು ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ನಮ್ಮ ಮನೆಯ ಈ ಪರಿಸ್ಥಿತಿಗೆ ಕಾರಣ ಇದೊಂದೇ ಆಗಿರದೆ ಬೇರೇನೂ ಇರಬೇಕು ಎಂದು ನನಗೆ ಅನಿಸುತ್ತಿತ್ತು. ಈಗಲೂ ನನಗೆ ನನ್ನ ಅಮ್ಮನ ಮಾತು ನೆನಪಾಗುತ್ತಿದೆ. ಒಂದು ವೇಳೆ ನೀನು ಕಷಾಯವನ್ನು ಕುಡಿಯದಿದ್ದು ನಿಲ್ಲಿಸಿದರೆ ಎಲ್ಲವೂ ನಾಶವಾಗುತ್ತಿದೆ ಎಂದು ಹೇಳುತ್ತಿದ್ದರು. ನಾನು ಅಮ್ಮನ ಕೋಣೆಗೆ ಹೋದೆ. ಅಲ್ಲಿ ಏನಾದರೂ ಸಿಗಬಹುದೆಂದು ಹುಡುಕಾಡತೊಡಗಿದೆ. ಅವಳು ಕಷಾಯವನ್ನು ಹೇಗೆ ಮಾಡುತ್ತಿದ್ದಳು ಎಂದು. ಆಗ ಅಲ್ಲಿ ಒಂದು ಡೈರಿ ಸಿಕ್ಕಿತು. ಅದರಲ್ಲಿ ಒಂದು ಅಡ್ರೆಸ್ ಬರೆಯಲಾಗಿತ್ತು. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಏಕೆಂದರೆ ಅದರ ಕೆಳಗಡೆ ಈ ರೀತಿ ಬರೆಯಲಾಗಿತ್ತು: ಕಷ್ಟದ ಪರಿಸ್ಥಿತಿಯಲ್ಲಿ ಇವರನ್ನು ಭೇಟಿಯಾಗಿ ಎಂದು ಬರೆದಿತ್ತು. ನಾನು ಮಾರನೇ ದಿನ ಅಲ್ಲಿಗೆ ಹೋಗಬೇಕೆಂದುಕೊಂಡೆ. ಅಲ್ಲಿಗೆ ಹೋಗಿ ತಲುಪಿದಾಗ ನನಗೆ ಮತ್ತೊಂದು ಶಾಕ್ ಕಾದಿತ್ತು. ಇದು ಯಾವುದೋ ಮಾಂತ್ರಿಕನ ಮನೆಯಾಗಿತ್ತು. ನಾನಂತೂ ದಂಗಾಗಿ ಹೋಗಿದ್ದೆ. ಏಕೆಂದರೆ ನಮ್ಮ ಕುಟುಂಬದಲ್ಲಿ ಯಾರೂ ಮಾಂತ್ರಿಕನನ್ನು ನಂಬುತ್ತಿರಲಿಲ್ಲ. ನಾನು ಒಳಗಡೆ ಹೋಗಿ ಸರತಿ ಸಾಲಿನಲ್ಲಿ ನಿಂತುಕೊಂಡೆ. ನಮ್ಮ ಪಕ್ಕದಲ್ಲಿದ್ದವರಲ್ಲಿ ಮಾಂತ್ರಿಕರ ಬಗ್ಗೆ ಹೇಳತೊಡಗಿದ್ದರು. ಎಲ್ಲರೂ ಹೇಳಿದರು,
ಈ ಮಾಂತ್ರಿಕರು ತುಂಬ ಒಳ್ಳೆಯವರು, ತುಂಬ ಪ್ರಸಿದ್ಧಿಯನ್ನು ಹೊಂದಿದ್ದಾರೆಂದು. ಆಗ ನಾನು ಅವರಿಗೆ ಕೇಳಿದೆ, ನಿಮ್ಮ ಮಾಂತ್ರಿಕರು ನಿಮ್ಮಿಂದ ಎಷ್ಟು ಹಣವನ್ನು ತೆಗೆದುಕೊಳ್ಳುತ್ತಾರೆ? ಕಡಿಮೆ ಎಂದರೂ 1,000 ರೂಪಾಯಿಯಂತೂ ತೆಗೆದುಕೊಳ್ಳಬಹುದಲ್ಲವೇ ಎಂದಾಗ, ಮಾಂತ್ರಿಕ ಬಾಬಾ 1 ರೂಪಾಯಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದರು. ನಾನು ಹೇಳಿದೆ, ನಾವು ನಮ್ಮ ಇಚ್ಛೆಯಂತೆ ಹಣ ನೀಡಿದರೆ ಅವರು ತೆಗೆದುಕೊಳ್ಳುತ್ತಾರಾ? ಇಲ್ಲ, 1 ರೂಪಾಯಿ ಕೂಡ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಆ ರೀತಿ ಪದ್ಧತಿ ಇಲ್ಲ. ಒಂದು ವೇಳೆ ಯಾರಾದರೂ ಏನಾದರೂ ತೆಗೆದುಕೊಳ್ಳಿ ಎಂದು ಹಠ ಮಾಡಿದರೆ ಬಡವರಿಗೆ ಅದನ್ನು ಹಂಚಿಬಿಡಿ ಎನ್ನುತ್ತಾರೆ. ಅದರ ಫಲ ನಿಮಗೆ ದೊರೆಯುತ್ತದೆ. ಆದರೆ ಮಾಂತ್ರಿಕ ಬಾಬಾ 1 ರೂಪಾಯಿ ತೆಗೆದುಕೊಳ್ಳುವುದಿಲ್ಲ ಎಂದರು. ಇದನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ಹೇಗಿದ್ದರೂ ನಾನು ಇಂತಹ ವಿಷಯಗಳನ್ನು ನಂಬುತ್ತಿರಲಿಲ್ಲ. ನಾನು ಮಾಂತ್ರಿಕರ ಕೋಣೆಯೊಳಗೆ ಹೋಗುತ್ತಿದ್ದಂತೆ ಅವರು ಅಚ್ಚರಿಯಿಂದ ನನ್ನನ್ನು ನೋಡಿದರು. ಅವರ ಮುಖದಲ್ಲಾದ ಬದಲಾವಣೆಯನ್ನು ನೋಡಿ ನಾನು ಸಹ ಅಚ್ಚರಿಗೊಂಡೆ. ಅಷ್ಟಕ್ಕೂ ಇವರೇಕೆ ಅಚ್ಚರಿಗೊಂಡರು? ತಕ್ಷಣ ಮಾಂತ್ರಿಕ ಬಾಬಾ ಕೊನೆಯಲ್ಲಿದ್ದ ಎಲ್ಲರನ್ನೂ ಹೊರಗೆ ಕಳಿಸಿದರು. ಈಗಂತೂ ಅವರು ಹೇಳಿದ ಮಾತಿಗೆ ನಾನು ತುಂಬ ಗಾಬರಿಯಾದೆ. ಅವರು ನನ್ನೊಂದಿಗೆ ಹೇಳಿದರು, ನೀನು ಇಲ್ಲಿಯವರೆಗೂ ಬದುಕಿದ್ದೀಯಾ? ನನಗನಿಸಿತು ನೀನು ಸತ್ತು ಹೋಗಿರಬೇಕೆಂದುಕೊಂಡೆ ಎಂದಾಗ ನಾನು ಗಾಬರಿಯಾದೆ. ನಾನಂತೂ ಅವರನ್ನು ಪ್ರಥಮ ಬಾರಿ ಭೇಟಿಯಾಗುತ್ತಿದ್ದೆ. ನೀನು ಸತ್ತು ಹೋಗಿರ್ತೀಯಾ ಎಂದರೆ ಇದರ ಅರ್ಥವೇನು? ನಾನು ಅವರ ಮುಂದೆ ಕುಳಿತು ಕೇಳಿದೆ, ನಿಮಗೆ ನನ್ನ ಪರಿಚಯವಿದೆಯೇ? ನಾನಂತೂ ನಿಮ್ಮನ್ನು ಪ್ರಥಮ ಬಾರಿಗೆ ನೋಡುತ್ತಿದ್ದೇನೆ. ಆದರೆ ನೀವು ನನ್ನನ್ನು ನೋಡುತ್ತಲೇ ಹೀಗೇಕೆ ಹೇಳುತ್ತಿದ್ದೀರಿ? ನೀವು ಅವರೆಲ್ಲರನ್ನು ಏಕೆ ಹೊರಕ್ಕೆ ಕಳಿಸಿದ್ದೀರಿ? ನನಗೆ ಹೇಳಿ. ಮತ್ತು ನಾನು ನಮ್ಮ ಮನೆಯಲ್ಲಿ ನಡೆದ ವಿಷಯವನ್ನು ಅವರಿಗೆ ಹೇಳಿದ್ದೆ. ಅಮ್ಮ ಬದುಕಿಲ್ಲ, ಎಲ್ಲವೂ ಮುಳುಗಿ ಹೋಗುತ್ತಿದೆ. ಮನೆಯಲ್ಲಿ ಜನರು ಸಹ ರೋಗ ಪೀಡಿತರಾಗಿದ್ದಾರೆ. ನನ್ನ ತಲೆಯಲ್ಲೂ ಸಹ ಪ್ರತಿಕ್ಷಣ ನೋವಿರುತ್ತದೆ ಎಂದಾಗ ಅವರು ಹೇಳಿದ ಮಾತಿನಿಂದ ನಾನು ಆಶ್ಚರ್ಯಗೊಂಡೆ. ನಿಮ್ಮ ಮನೆಯಲ್ಲಿ ನಿನ್ನನ್ನು ಬಿಟ್ಟರೆ ಜನಿಸಿದವರೆಲ್ಲರೂ ಹುಡುಗಿಯರಾಗಿದ್ದರು. ನೀನೊಬ್ಬನೇ ನಿಮ್ಮ ಕುಟುಂಬದ ವಾರಸುದಾರನಾಗಿದ್ದೆ. ಆದ್ದರಿಂದ ನಿನ್ನ ಅಜ್ಜ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿದನು. ನಿನ್ನ ದೊಡ್ಡಪ್ಪಂದರಿಗೆ ಇದು ವಿಷಯವಾಗಿ ಪರಿಮಾಣಿಸಿತು. ಅವರ ಹೆಂಡತಿಯರೆಲ್ಲರೂ ಸೇರಿ ನಿನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದರು. ಮಾಟ ತುಂಬ ಭಯಾನಕವಾಗಿತ್ತು. ನಿಮ್ಮ ದೊಡ್ಡಪ್ಪಂದಿರು ಮಾಟಗಾರರಿಂದ ಮಾಟ ಮಾಡಿಸಿ ನಿನಗೆ ಅವರು ವಿಷವನ್ನು ಉಣಿಸುತ್ತಿದ್ದರು. ಇದರಿಂದಾಗಿ ನೀನು ಕೇವಲ 2-3 ತಿಂಗಳಷ್ಟೇ ಬದುಕಬಹುದಾಗಿತ್ತು. ನಿನ್ನ ಅಮ್ಮ ತುಂಬ ಬುದ್ಧಿವಂತೆಯಾಗಿದ್ದಳು. ನಮ್ಮನೆಗೆ ಎಲ್ಲ ತಿಳಿದು ಹೋಗಿತ್ತು. ನಿನ್ನ ಅಪ್ಪ ನಿನ್ನ ಅಮ್ಮನಿಗೆ ಹೇಳಿದಾಗ ಇಬ್ಬರಲ್ಲೂ ಜಗಳವಾಯಿತು. ನಿನ್ನ ಅಪ್ಪ ಸಿಟ್ಟಿನಿಂದ ನಿನ್ನ ಅಮ್ಮನಿಗೆ ವಿಚ್ಛೇದನ ಸಹ ನೀಡಿದ. ನಂತರ ನಿನ್ನ ಅಪ್ಪನಿಗೆ ಎಲ್ಲ ಸತ್ಯದ ಅರಿವಾಗಿ ನಿನ್ನಮ್ಮನನ್ನು ಪುನಃ ಮದುವೆ ಮಾಡಿಕೊಂಡರು. ಒಂದು ದಿನ ನಿನ್ನ ಅಮ್ಮ ನಿನ್ನ ಅಪ್ಪನನ್ನು ಕರೆದುಕೊಂಡು ನನ್ನ ಬಳಿ ಬಂದಳು. ನಾನು ಅವರಿಗೆ ಎಲ್ಲವನ್ನೂ ಹೇಳಿದೆ. ಆದರೂ ನಿನ್ನ ಅಪ್ಪ ಇದೆಲ್ಲ ನಂಬಲಿಲ್ಲ. ಆಗ ನಿನ್ನ ಅಮ್ಮ ಇದಕ್ಕೆಲ್ಲ ಪರಿಹಾರವೇನೆಂದು ನನ್ನಲ್ಲಿ ಕೇಳಿದಳು. ಆಗ ನಿನ್ನ ಪ್ರಾಣ ತೆಗೆಯಲು ಅವರೇನು ಮಾಡುತ್ತಿದ್ದಾರೆ ಎಂದು ಕಂಡು ಹಿಡಿದೆ. ಆದರೆ ಅವರು ನಿನಗೆ ನೀಡುತ್ತಿರುವ ಮದ್ದು ತುಂಬ ಪವರ್ಫುಲ್ ಆಗಿತ್ತು. ನೀನು 18 ವರ್ಷ ಬದುಕುಳಿದಿದ್ದು ಆ ನಂತರ ನೀನು ಸಾಯುವಂತಹ ತಂತ್ರವನ್ನು ಹೆಣೆದಿದ್ದರು. ಆದರೆ ಇದಕ್ಕೆ ಪರಿಹಾರ ಗಿಡಮೂಲಿಕೆಯಿಂದ ಕೂಡಿರುವ ಕಷಾಯವನ್ನು ನಿನಗೆ ಕುಡಿಸಲು ನಾನೇ ಹೇಳಿದ್ದೆ. ಅದನ್ನು ನೀನು ಕುಡಿಯಲಿಲ್ಲ. ನೀನು ಕುಡಿಯಲಿಲ್ಲವೆಂದು ನಿನ್ನ ಅಮ್ಮನು ಕುಡಿಯದೇ ಇರಬಹುದು, ಏಕೆಂದರೆ ಅದರಿಂದಾಗಿ ನಿಮ್ಮಿಬ್ಬರ ಪ್ರಾಣ ಉಳಿದಿತ್ತು. ಈಗ ಅವರು ನಿನ್ನ ಮೇಲೆ ಕೊನೆ ಹಂತದ ಪ್ರಯೋಗ ಮಾಡುತ್ತಿದ್ದಾರೆ. ಕೊನೆ ಹಂತದ ಮದ್ದು ಪ್ರಬಲವಾಗಿದ್ದರಿಂದ ಅದು ಈಗ ಅವರಿಗೆ ನಾಟುತ್ತಿರಬಹುದು. ಈಗ ನಿನಗೆ 18 ವರ್ಷ ಆಗಲು 1 ತಿಂಗಳು ಬಾಕಿ ಇದೆ. ಈಗ ನೀನು ಮಾಡಿದ್ದು ಇಷ್ಟೇ. ನೀನು ಆ ಕಷಾಯವನ್ನು ಕುಡಿಯುತ್ತಿದ್ದರೆ ಆಗ ಅವರು ನೀಡುವ ಮದ್ದಿನ ಪ್ರಭಾವ ಕ್ರಮೇಣ ಕಡಿಮೆ ಆಗುತ್ತದೆ. ಬಹುಶಃ ನಿನ್ನ ಪ್ರಾಣ ಉಳಿಯಬಹುದು. ನಿನ್ನಮ್ಮನಂತೂ ಈಗ ಮರಳಿ ಬರುವುದಿಲ್ಲ. ನಿನ್ನ ಜೀವನವಾದರೂ ಉಳಿಯಲಿ. ಇದಕ್ಕಾಗಿ ಅವಳು ನಿನ್ನೊಂದಿಗೆ ತುಂಬ ಸಿಟ್ಟು ಮಾಡಿಕೊಳ್ಳುತ್ತಿದ್ದಳು. ಏಕೆಂದರೆ ನೀನು ಅವಳನ್ನು ಎದುರಿಕೊಂಡು ಅವಳು ಹೇಳಿದ ಹಾಗೆ ಕೇಳಲಿ ಎಂಬುದು ಅವಳ ಇಚ್ಛೆಯಾಗಿತ್ತು. ಇಲ್ಲದಿದ್ದರೆ ಅವಳು ಪ್ರತಿದಿನ ನಿನಗೆ ಕಹಿ ಕಷಾಯವನ್ನು ಕುಡಿಯುವಂತೆ ಏಕೆ ಒತ್ತಾಯ ಮಾಡುತ್ತಿದ್ದಳು? ನೀನು ನಿನ್ನಮ್ಮನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನಾನು ಅಲ್ಲಿಂದ ಮರಳಿ ಮನೆಗೆ ಬಂದಾಗ ತುಂಬ ಬೇಸರದಿಂದ ಇದ್ದೆ. ನನ್ನ ಹಠದಿಂದ ಅಮ್ಮನನ್ನು ಕಳೆದುಕೊಂಡೆ. ಒಮ್ಮೆಯೂ ನಾನು ಯೋಚಿಸಲಿಲ್ಲ, ಅಮ್ಮನಾಗಿರುತ್ತಲೇ ತನ್ನ ಮಕ್ಕಳ ಮೇಲಿನ ಅವಳ ಪ್ರೀತಿ ಎಂದು ಕಡಿಮೆಯಾಗದು. ಈಗ ನಾನು ಅಪ್ಪನಿಗೆ ಎಲ್ಲವನ್ನೂ ತಿಳಿ ಹೇಳಿದೆ. ಅವರು ಈಗಲೂ ತನ್ನ ಪರಿವಾರದವರು ಈ ರೀತಿ ಮಾಡುತ್ತಾರೆಂದು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ.
ಅವರ ಮಾತು ಏನಾಗಿತ್ತು ಎಂದರೆ, ನನ್ನ ಮನೆಯವರು ನಿನ್ನನ್ನು ಪ್ರೀತಿಸುವಷ್ಟು ನಾನು ಸಹ ಪ್ರೀತಿಸಲಿಲ್ಲ. ನನ್ನ ಅಣ್ಣಂದಿರು ಮತ್ತು ಅವರ ಪತ್ನಿಯರು ನಿನಗೆ ತೋರಿದ ಪ್ರೀತಿಯನ್ನು ನಾನು ನಿನಗೆ ತೋರಿಸಲಿಲ್ಲ. ಆಗ ನಾನು ಹೇಳಿದೆ, ಅವರೆಲ್ಲ ನನ್ನನ್ನು ಅಷ್ಟು ಮುದ್ದು ಮಾಡುವುದರ ಹಿಂದೆ ಅವರಲ್ಲಿ ಸ್ವಾರ್ಥ ಅಡಗಿತ್ತು. ನೀವಂತೂ ಅಮ್ಮನ ಮಾತನ್ನು ಒಪ್ಪಿಕೊಳ್ಳದೆ ವಿಚ್ಛೇದನ ಸಹ ನೀಡಿದ್ದೀರಿ. ಕೇವಲ ನಿಮ್ಮ ಪರಿವಾರಕ್ಕಾಗಿ. ನೀವೇಕೆ ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಅಮ್ಮ ಸತ್ಯವನ್ನೇ ಹೇಳುತ್ತಿದ್ದಳು. ಏಕೆಂದರೆ ಎಲ್ಲವೂ ನನ್ನ ಗಮನಕ್ಕೆ ಬಂದಿದೆ. ನಾನೇನು ಚಿಕ್ಕ ಮಗು ಅಲ್ಲ ಎಂದು ಹೇಳಿದಾಗ ಅಪ್ಪ ಈಗಲೂ ನನ್ನ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ನಾನು ಅಮ್ಮನ ಡೈರಿಯನ್ನು ನನ್ನ ಬಳಿಯೇ ಇಟ್ಟುಕೊಂಡೆ. ಅದರಲ್ಲಿ ಅಮ್ಮ ಹೀಗೆ ಬರೆದಿದ್ದಳು. ಈಗಲೂ ಸಹ ಅವರು ನೀನು ಹೇಳಿದ್ದನ್ನು ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ಅವರು ತನ್ನ ಪರಿವಾರವನ್ನು ಹಚ್ಚಿಕೊಂಡಿದ್ದಾರೆ. ನಾನು ಅಪ್ಪನನ್ನು ಅವರಿಗಿಷ್ಟ ಬಂದ ಹಾಗೆ ಇರಲು ಬಿಟ್ಟೆ. ಈಗ ನಾನು ತುಂಬ ಗಿಡಮೂಲಿಕೆಗಳನ್ನು ಬಾಬಾನಿಂದ ತರಿಸಿಕೊಂಡೆ. ಈಗ ನಾನು ಮನೆಯಲ್ಲಿ ಕುಳಿತು ಸ್ವಂತ ಕಷಾಯವನ್ನು ಮಾಡಿ ಕುಡಿಯುತ್ತಿದ್ದೆ. ಈಗ ಕಷಾಯ ಮಾಡಲು ತುಂಬ ಕಷ್ಟವಾಗುತ್ತಿತ್ತು ಮತ್ತು ಎಲ್ಲರ ಕಣ್ತಪ್ಪಿಸಿ ಮಾಡಬೇಕಾಗಿತ್ತು. ನನ್ನ ಅಮ್ಮ ನನ್ನ ಜೀವನ ಉಳಿಸೋದಕ್ಕಾಗಿ ಇದೆಲ್ಲವನ್ನು ಹೇಗೆ ಮಾಡಿದ್ದಾಳು, ಏನೇನು ಸಹಿಸಿಕೊಂಡಾಳು. ಅವಳು ಸಾಯುವಾಗ ನಾನು ಅವಳೊಂದಿಗೆ ಸರಿಯಾಗಿ ನಡೆದುಕೊಳ್ಳಲಿಲ್ಲ. ಇದು ನನ್ನ ಜೀವನದುದ್ದಕ್ಕೂ ನನಗೆ ಕಾಡುತ್ತಿರುತ್ತದೆ. ನಾನು ಮುಂದಿನ 1 ತಿಂಗಳು ಆ ಗಿಡಮೂಲಿಕೆಯ ಕಷಾಯವನ್ನು ಕುಡಿದೆ. ಮತ್ತು ನನಗೆ 18 ವರ್ಷ ಆದ ಮೇಲೆ ಸಿಟಿಗೆ ಹೋದೆ. ನಾನು ಹೋಗುವುದಕ್ಕಿಂತ ಮೊದಲು ನನ್ನ ಮನೆಯವರೆಲ್ಲರಿಗೂ ಹೇಳಿದ್ದೆ, ನಿಮ್ಮ ಸುಳ್ಳು ಪ್ರೀತಿಯನ್ನು ನಾನು ಸತ್ಯವೆಂದು ತಿಳಿದೆ. ನಿಮ್ಮ ಆಸ್ತಿಗಾಗಿ ಆಡಿದ ಆಟವೆಲ್ಲವೂ ನನ್ನ ಅಮ್ಮನ ದೆಸೆಯಿಂದ ಈಗ ತಲೆ ಕೆಳಗಾಗಿ ಹೋಗಿದೆ. ನನ್ನ ಅಮ್ಮ ಪುನಃ ಬದುಕಿ ಮರಳಿ ಬರಲಾರಳು. ಆದರೆ ನಾನೆಂದು ನಿಮ್ಮನ್ನು ಕ್ಷಮಿಸುವುದಿಲ್ಲ. ನಾನು ಆ ಮನೆಯನ್ನು ಬಿಟ್ಟು ಸಿಟಿಯಲ್ಲೇ ಉಳಿಯತೊಡಗಿದೆ. ತುಂಬ ಕಷ್ಟಪಟ್ಟು ಓದಿದ್ದೆ, ಒಳ್ಳೆಯ ಕೆಲಸಕ್ಕೆ ಸೇರಿದೆ, ನನ್ನ ಸ್ವಂತ ಮನೆಯನ್ನು ಕಟ್ಟಿದೆ ಮತ್ತು ದೊಡ್ಡ ಹೋಟೆಲ್ನ ಅಮ್ಮನ ಹೆಸರಿನಲ್ಲಿ ಕಟ್ಟಿಸಿದೆ. ಆದರೆ ನನ್ನ ಅಪ್ಪ ನನ್ನ ಜೊತೆ ಬರಲಿಲ್ಲವೆಂದು ನನಗೆ ತುಂಬ ದುಃಖವಾಗಿತ್ತು. ಮತ್ತೆ ಒಂದು ದಿನ ಅವರು ನನ್ನ ಮನೆಯ ಮುಂದೆ ನಿಂತುಕೊಂಡಿದ್ದನ್ನು ನೋಡಿದ್ದೆ. ನನಗೆ ತುಂಬ ಖುಷಿಯಾಯಿತು. ಅವರು ನನ್ನ ಮುಂದೆ ಕೈ ಜೋಡಿಸತೊಡಗಿದರು. ಮಗನೇ, ನೀನು ಸತ್ಯ ಹೇಳುತ್ತಿದ್ದೆ ಮತ್ತು ನಿನ್ನ ಅಮ್ಮ ಸತ್ಯವನ್ನೇ ಹೇಳುತ್ತಿದ್ದಳು. ನನ್ನ ಹಣೆಬರಹವೇ ಸರಿಯಿರಲಿಲ್ಲ. ಆದರೆ ನಾನು ಈಗ ಎಂದಿಗೂ ನಿನ್ನ ಜೊತೆಯಾಗಿ ಇರುತ್ತೇನೆ. ಆ ಮನೆಯಲ್ಲಿ ಒಂದು ದೊಡ್ಡ ಗಂಡಾಂತರ ಬಂದಿತ್ತು. ಬಹುಶಃ ಅವರಿಗೆಲ್ಲ ಅವರು ಮಾಡಿದ ಕರ್ಮದ ಫಲ ದೊರೆಯತೊಡಗಿತು. ನಾನು ಮತ್ತು ನನ್ನ ಅಪ್ಪ ನಮ್ಮ ಕುಟುಂಬದ ಆಸ್ತಿಯ ಬಗ್ಗೆ ಯಾವುದೇ ಮಾತುಕತೆ ಆಡಲಿಲ್ಲ. ನನ್ನ ಅಪ್ಪನಿಗೂ ಸಹ ಈ ಆಸ್ತಿ ಅಂತಸ್ತಿನ ಬಗ್ಗೆ ಯಾವುದೇ ಮಮಕಾರವಿರಲಿಲ್ಲ. ನನಗೂ ಸಹ ನನ್ನ ಕುಟುಂಬದ ಆಸ್ತಿಯ ಬಗ್ಗೆ ಕಿಂಚಿತ್ತೂ ವ್ಯಾಮೋಹವಿರಲಿಲ್ಲ. ಅದು ನಮ್ಮವರನ್ನು ಸಹ ನಮ್ಮ ಶತ್ರುಗಳನ್ನಾಗಿ ಮಾಡಿತು. ನನ್ನ ಮನೆಯವರು ನನ್ನ ಮೇಲಿನ ಪ್ರೀತಿ ಕಾಳಜಿಯ ಹಿಂದೆ ಇಷ್ಟೊಂದು ದ್ವೇಷ ತುಂಬಿದೆ ಎಂದು ಅಂತೂ ಗೊತ್ತಿರಲಿಲ್ಲ. ಕೇವಲ ನನ್ನ ಜೀವನವನ್ನು ಉಳಿಸುವುದಕ್ಕಾಗಿ ನನ್ನ ಜೀವನವುದ್ದಕ್ಕೂ ಇಷ್ಟೊಂದು ದೊಡ್ಡ ರಹಸ್ಯವನ್ನು ತನ್ನಲ್ಲಿ ಅಡಗಿಸಿಕೊಂಡ ಅಮ್ಮನಿಗೆ ನನ್ನ ದೊಡ್ಡದೊಂದು ಸಲಾಂ. ನನ್ನ ಅಮ್ಮನಿಗೆ ಶಾಂತಿ ದೊರೆಯಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.